ಸರ್, ಕುಲೂನಹಳ್ಳಿ ಗ್ರಾಮ ಪಂಚಾಯತಿಲಿ ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿ ಅವರಿಗೆ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ, ಅಮಾನತು ಮಾಡಲಾಗಿದೆ. ಹಾಗಾಗಿ ಅವರು ಹೈಕೋರ್ಟ್ಗೆ ಹೋಗಿರ್ತಾರೆ. ಅವರು ಒಂದು ಅಪ್ಲಿಕೇಶನನ್ನು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಕುಲೂನಹಳ್ಳಿ ಪಿ ಡಿ ಒ ಅವರ ಹತ್ರ ಬಂದಾಗ ಅವರು ಒಬ್ಬರೇ ಬಂದು ಆ ಮನವಿಯನ್ನು ಕೊಡಬೇಕಾಗಿತ್ತು. ಆದರೆ ಅವರು ದುರುದ್ದೇಶಪೂರ್ವಕವಾಗಿ ಆ ಮನವಿಯನ್ನು ತಗೊಂಡು ಇಡೀ ಕುಟುಂಬ ಸಮೇತವಾಗಿ ಬಂದು ಪಿ ಡಿ ಅವರಿಗೆ ಕೊಡ್ಲಿಕ್ಕೆ ಹೋದಾಗ ಅವರು ಟಪಾಲಿ ಕೊಡಿ ಅಂತೇಳಿ ಹೇಳಿದ್ದಾರೆ. ಆದರೆ ನೀನೇನೋ ಹೇಳೋದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏಕಾಏಕಿ ಹಲ್ಲೆಯನ್ನು ಮಾಡಿರ್ತಾರೆ. ಒಬ್ಬ ಸರ್ಕಾರಿ ನೌಕರನ ಮೇಲೆ ನಮ್ಮ ವ್ಯಾಪ್ತಿನಲ್ಲಿ ಈ ರೀತಿಯಾಗಿ ದೌರ್ಜನ್ಯ ಎಸಗಿರ್ತಕ್ಕಂಥ ಅಕ್ಷಮ್ಯ ಅಪರಾಧ. ಹಾಗಾಗಿ ಅವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ನಮ್ಮ ಎಸ್ ಪಿ ಅವರು, DYSP ಅವರು, ಸಬ್ ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ನಾವು ನಮ್ಮ ನೆಲಮಂಗಲ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾಳೆ ಅವರಿಗೆ ಒಂದು ಮನವಿಯನ್ನು, ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅವರಿಗೆ ಈಗೇನು ಆಸ್ಪತ್ರೆಯಲ್ಲಿದ್ದಾರೆ ಪಿ ಡಿ ಒ ಮೋಹನ್ ಕುಮಾರ್ ಅವರು, ಅವರಿಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಡಬೇಕು. ಇಷ್ಟನ್ನು ನಾವು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೇಳ್ತೀವಿ. ಸರ್, ಈಗ ಪೊಲೀಸ್ ಈ ಬಗ್ಗೆ ನಾವು ಮೊನ್ನೆ ಎಸ್ ಪಿ ಅವರಿಗೆ ಮಾಹಿತಿಯನ್ನು ಕೊಟ್ಟು, ಸರ್ ಇಲ್ಲೊಂದು ಸಿಬ್ಬಂದಿಯನ್ನು ಅರೇಂಜ್ ಮಾಡಿ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರಿಗೆ ಇಲ್ಲೇ ಇಷ್ಟು ಜನಸಂದಣಿಯಲ್ಲಿ ಈ ರೀತಿಯಾಗಿ ಮಾಡಿರೋದು, ಅಲ್ಲಿ ಏಕಾಏಕಿ ಒಬ್ಬರೇ ಇರ್ತಕ್ಕಂಥದ್ರಾಗ ಎಷ್ಟು ಅವರಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪ್ರೊಟೆಕ್ಷನನ್ನು ಕೊಡಿ, ಇದು ತರವಲ್ಲ ಅಂತೇಳ್ಬಿಟ್ಟು ಹೇಳಿದ್ದೀವಿ ಸರ್. ಆರೋಪಿಯನ್ನು ಬಂಧಿಸ್ತಾ ಇದ್ದರೆ ನಾವೆಲ್ಲ ಇಲಾಖೆಯ ನೌಕರರುಗಳು ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಿ ನಾವು ಮೆಮೊರಂಡಮನ್ನು ಸಲ್ಲಿಸುವಂಥ ಕೆಲಸವನ್ನು ಮೊದಲು ಮಾಡ್ತೀವಿ. ಅವ್ರನ್ನ ಬಂಧಿಸಲೇ ಇಲ್ಲ ಅಂದರೆ ನಾವು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ರಜೆಯನ್ನು ಹಾಕೋದ್ರ ಮುಖಾಂತರ ನಾವು ತಾಲೂಕು ಕಚೇರಿಯ ಮುಂದೆ ಧರಣಿಯನ್ನು ಮಾಡ್ತಾಯಿದ್ದೀವಿ.